ಆಪರೇಷನ್ ಕಮಲ ಮತ್ತೊಮ್ಮೆ ಠುಸ್ಸಾಗಿದೆ. ಇದೇ ಮೊದಲನೇ ಸಾರ್ತಿ ಏನಲ್ಲ. ಈ ಹಿಂದೆ ಕೂಡ ಯಡಿಯೂರಪ್ಪ ನೇತೃತ್ವದ ತಂಡ ಹಲವಾರು ಬಾರಿ ಆಪರೇಷನ್ ಕಮಲಕ್ಕೆ ಪ್ರಯತ್ನ ಪಟ್ಟು ಫೇಲ್ಯೂರ್ ಆಗಿತ್ತು. ಕೊನೆಯ ಅಟೆಂಪ್ಟ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಈ ಬಾರಿ ಕೊನೆಯ ಪ್ರಯತ್ನ ಮಾಡಿದಾಗ ತಮ್ಮ ನಿಜ ಬಣ್ಣವೆಲ್ಲ ಬಟಾಬೈಲಾಗಿ ಅವರು ಆಡಿದಂತಹ ಮಾತುಗಳೆಲ್ಲವೂ ಕೂಡ ಆಡಿಯೋ ರೂಪದಲ್ಲಿ ಹೊರಗೆ ಬಂದು ಸದನದಲ್ಲಿ ಮತ್ತು ಹೊರಗೆ ಮುಖಭಂಗವನ್ನು ಅನುಭವಿಸಬೇಕಾಯಿತು BS ಯಡಿಯೂರಪ್ಪ ಆ್ಯಂಡ್ ಟೀಮ್. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ ಇಡೀ ಆಪರೇಷನ್ಗೆ ಅಂತ ಬಂಡವಾಳ ಹಾಕಿದ್ರಲ್ಲ, ಆ ಬಂಡವಾಳದ ಗತಿ ಏನು ಅಂತಕ್ಕಂಥ ಪ್ರಶ್ನೆ. ಆ ಬಂಡವಾಳ ಎಷ್ಟು, ಎಲ್ಲಿ ಹೋಯ್ತು, ಮುಂದೆ ಏನಾಗುತ್ತೆ, ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್. ಆಪರೇಷನ್ ಕಮಲ ಮತ್ತೆ ಫ್ಲಾಪ್ ಆಗಿದೆ. ಅತೃಪ್ತ ಶಾಸಕರೆಲ್ಲರೂ ಕೂಡ ವಾಪಸ್ ಕೂಡ ಬಂದಾಗಿದೆ. ಅತೃಪ್ತರ ಮುಂಬೈ ಓಟಕ್ಕೂ ಬ್ರೇಕ್ ಬಿದ್ದಿದೆ. ಆದರೆ BJP ಮಾತ್ರ ಇಂಗು ತಿಂದ ಮಂಗನಂತಾಗಿದೆ. ಇಷ್ಟಕ್ಕೂ ಆಪರೇಷನ್ ಕಮಲಕ್ಕೆ ಸುರಿದಂತಹ ಆ ದುಡ್ಡು ಎಲ್ಲಿ ಹೋಯಿತು? ಪಬ್ಲಿಕ್ ಟಿವಿಯ ಬ್ರೇಕಿಂಗ್ ನ್ಯೂಸ್ನಲ್ಲಿ, ಬಿಗ್ ಬ್ರೇಕಿಂಗ್ ನ್ಯೂಸ್ನಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಆಪರೇಷನ್ ಕಮಲಕ್ಕೆ ಇವರು ಖರ್ಚು ಮಾಡಿದ್ದೇನು ಸಣ್ಣ ಪುಟ್ಟ ಅಮೌಂಟ್ ಅಲ್ಲ, ಕೋಟಿ ಕೋಟಿ ದುಡ್ಡನ್ನು ಖರ್ಚು ಮಾಡಿದ್ರು. ಆ ಖರ್ಚು ಮಾಡಿದ ದುಡ್ಡೆಲ್ಲ ಈಗ ಯಾರ ಬಳಿ ಹೋಗಿ ಸೇರ್ಕೊಂಡಿದೆ? ಅದಕ್ಕೆ ಲೆಕ್ಕ ಕೊಡೋರು ಯಾರು? ಅದೇನಾದರೂ ವಾಪಸ್ ಬರುತ್ತಾ? ಆಪರೇಷನ್ ಕಮಲಕ್ಕೆ ಕೋಟಿ ಕೋಟಿ ದುಡ್ಡು ಖರ್ಚಾಗಿದೆ. ಅಸಮಾಧಾನಿತ ಶಾಸಕರಿಗೆ ಅಡ್ವಾನ್ಸೇ 50 ಕೋಟಿ ಪೇಮೆಂಟ್ ಆಗಿದೆಯಂತೆ. ಅಂದರೆ 14ರಿಂದ 15 ಶಾಸಕರಿಗೆ 3ರಿಂದ 5 ಕೋಟಿ ಪೇಮೆಂಟ್ ಆಗಿದೆ. ಒಂದು ಕಡೆ ಅಧಿಕಾರನೂ ಸಿಗಲಿಲ್ಲ, ಮತ್ತೊಂದು ಕಡೆ ಆಪರೇಷನ್ ಕೂಡ ಸಕ್ಸಸ್ ಆಗಲಿಲ್ಲ. BJP ಸಂಪರ್ಕದಲ್ಲಿದ್ದ ಶಾಸಕರೆಲ್ಲರೂ ವಾಪಸ್ ಆಗಿದ್ದರಿಂದ BJPಗೆ ಟೆನ್ಷನ್ ಶುರುವಾಗಿದೆ. ಅಡ್ವಾನ್ಸ್ ತಗೊಂಡಿದ್ದ ಆ 15 ಶಾಸಕರೆಲ್ಲರೂ ಹಾಗಾದರೆ ತಾವು ತಗೊಂಡಂತಹ ದುಡ್ಡನ್ನು ವಾಪಸ್ ಕೊಡ್ತಾರಾ? ಆಪರೇಷನ್ಗಾಗಿ ಸುರಿದ 50 ಕೋಟಿ ವಾಪಸ್ ಆಗುತ್ತಾ? ಈ 50 ಕೋಟಿ ಯಾರದ್ದು ಹಾಗಾದರೆ? ಯಾರ್ಯಾರಿಗೆ ಎಷ್ಟೆಷ್ಟು ಪೇಮೆಂಟ್ ಮಾಡಲಾಗಿತ್ತು? ಬೆಳಗಾವಿಯ ಆ ಪ್ರಭಾವಿ ಶಾಸಕರೊಬ್ಬರಿಗೆ 40 ಕೋಟಿ ಪೇಮೆಂಟ್ ಆಗಿತ್ತಂತೆ. ಬೆಳಗಾವಿಯ ಆ ಪ್ರಭಾವಿ ಶಾಸಕನಿಗೆ 40 ಕೋಟಿ ಪೇಮೆಂಟ್ ಸಾಲದ ರೂಪದಲ್ಲಿ ಸಂದಾಯವಾಗಿದೆಯಂತೆ. ಈ ಪೇಮೆಂಟು ಆಪರೇಷನ್ಗೆ ಸುರಿದ ಹಣಕ್ಕಾಗಿ ಕೈ ಹಿಸುಕಿಕೊಳ್ಳುತ್ತಾ ಇದ್ದಾರೆ BJPಯ 2 ಶಾಸಕರು. ಆ ಹಣ ನಿಜಕ್ಕೂ ವಾಪಸ್ ಬರುತ್ತಾ? ಆಪ್ತರ ಬಳಿ ಕಷ್ಟವನ್ನು ಹೇಳ್ಕೊಂಡಿದ್ದಾರೆ ದುಡ್ಡು ಕೊಟ್ಟಂತಹ 2 ಶಾಸಕರು. ನೋಡಿ, ನಾನು ನಮ್ಮ ಹೈಕಮಾಂಡ್ ಹೇಳಿದ್ದೇನೆ, ನಾನು ನಿಮಗೆ ಹೇಳೋಲ್ಲ. ಕೆಲವು ವಿಷಯ ಮಾಧ್ಯಮ ಹೇಳಕ್ಕೆ ಬರೋದಿಲ್ಲ. ನಾವು ಪಕ್ಷ ಅಸಮಾಧಾನ ಇರೋದು ನಿಜ. ಪಕ್ಷದಲ್ಲಿ ಸ್ಥಳೀಯವಾಗಿ ಮೇಲಿನ ಮಟ್ಟದಾಗಿ ವಿಚಾರ ಮಾಡ್ತಾ ಅದ್ರ ಬಗ್ಗೆ ನಿರ್ಣಯ ತಗೋತೀವಿ. ನಾವು ಏನು ಮಾಡಬೇಕು ನಾವು ನೋಡಿ, ಅದು ಎರಡು ಒಂದೊಂದು ಮಾತು ನೋಡ್ಬೇಕು, ಮತ್ತೆ ಕೂತು ಸರಿಯಾಗಿ ಮಾತಾಡ್ತೀವಿ. ಇವು ದಯವಿಟ್ಟು ಭಾಳ ಕಾಂಟ್ರೋಸ್ ಮಾಡಬೇಡಿ. ನೀವು ಬಹಳಷ್ಟು ನೋಡ್ಲಿ ಬಿಡಿ ಬಿಡಿ ನೋಡಿ. ನಾ ರಾಜೀನಾಮೆ ಕೊಡಕ್ಕೆ ಸಿದ್ಧದನೆ. ನಾನು ಒಬ್ಬನೇ ಕೊಡಕಿದ್ದೆ. ನಿಮ್ಗೆ ಹೇಳಿದ್ದೆ ಕಳೆದ ಬಾರಿ ನಮ್ಮ ಹಿತೈಷಿಗಳು ಕೆಲವೊಂದು ವಿಷಯ ಹೇಳೋಣ ಗಪ್ ಕೂತಿದ್ದೆ. ಅನರ್ ಮಾಡ್ಲಿ. ನಾವು ಒಬ್ಬನೇ ಏಕಾಂಗಿ ಇದ್ದೇನೆ ನಾನು. ಅತೃಪ್ತರು ಅಂತಾರಲ್ಲ, ಅವರು ನಮ್ಮ ನಿರ್ಧಾರಕ್ಕೆ ಅವರು ಬದ್ಧರಾಗಿರ್ತಾರೆ, ಅವ್ರ ನಿರ್ಧಾರಕ್ಕೆ ನಾವು ಬದ್ಧವಾಗಿರ್ತೀವಿ. ಅವ್ರ ಜೊತೆಯಲ್ಲಿ ಎಲ್ಲರೂ ಒಟ್ಟಾಗಿದ್ದೀವಿ, ಅದೇನು ಯಾವುದೇ ಇಲ್ಲ.
ಬಟ್ ಯಾವುದೇ ಅತೃಪ್ತರಂತಲ್ಲ ಅಸಮಾಧಾನ ಇರೋದು ಸಹಜನೇ. ಎಲ್ಲಿ ಯಾರು ಬಿಡ್ತಾರಂತ ಯಾರು ಹೇಳಿದ್ದಾರೆ? ಎಲ್ಲಿ ಇಲ್ಲಲ್ಲ, ಪಕ್ಷದಲ್ಲಿ ಖಂಡಿತವಾಗಿ ಉಳಿದೇ ಉಳಿತೀವಿ ನಾವು. ನಿಮ್ಗೆ ಯಾರು ಹೇಳಿದ್ರು ಗೊತ್ತಿಲ್ಲ ನನಗೆ. ಅವ್ರು ಟಿವಿಯಲ್ಲಿ ಯಾರು ಹೇಳಿದ್ ಹಾಕ್ಬಿಡ್ತಾರೆ. ನಾನು ಐ ಆಮ್ ಅ ರೆಸ್ಪಾನ್ಸಿಬಲ್ ಪರ್ಸನ್. ಐ ಹ್ಯಾವ್ ಟು ಡಿಸೈಡ್ ದೆನ್ ಟೇಕ್ ಅ ಕಾಲ್. ನೋಡಿ ಇದಕ್ಕೆ ಮುಂದೆ ಹೆಂಗೆ ಆಗ್ತದೆ ನೋಡಿ. ಯಾಕಂದ್ರೆ ನಮ್ಗೆ ಈಗಾಗಲೇ ಏನೇನೋ ತಾವು ಹೇಳ್ತಾ ಇದ್ರಿ, ಅವ್ರು ನೋಟಿಸ್ ಅವೆಲ್ಲ ಕೊಟ್ಟಿದ್ದಾರೆ, ನೋಡೋಣಂತೆ. ಅದೆಲ್ಲ ನಾವು ವಿಚಾರ ಮಾಡಿ ನಾವು ನಿರ್ಣಯ ತಗೋಬೇಕಾಗ್ತದೆ. ನನ್ನ ನಿರ್ಣಯ ನನ್ನ ಕ್ಷೇತ್ರದ ಮತ್ತು ಸಮಾಜದ ಕಟ್ಟ ಕಡೆಯ ಮನುಷ್ಯನ ಮೇಲೆ ಎಫೆಕ್ಟ್ ಆಗುವಂಥ ನಿರ್ಣಯ ಇರ್ತವೆ. ಇವು ಭಾಳ ವಿಚಾರ ಮಾಡಿ ನಿರ್ಣಯ ತಗೋಬೇಕಾಗ್ತದೆ. ನೋಡೋಣಂತೆ, ಟೈಮ್ ಬಂದಾಗ ಹೆಂಗೆ ಆಗ್ತದೆ ನೋಡ್ಬೇಕಾಗ್ತದೆ ಅಷ್ಟೇ. ಈಗ ನೀವು ಎರಡೇ ನಿರ್ಧಾರ ತಗೋಬೇಕು, ಒಂದು ಕಾಂಗ್ರೆಸ್ನಲ್ಲಿ ಇರಬೇಕಿಲ್ಲ ರಾಜೀನಾಮೆ ಕೊಡಬೇಕು ಅಲ್ವಾ? ಹೌದು, ಮುಂದೆ ಚರ್ಚೆ ಮಾಡಿ ಆ ತೀರ್ಮಾನ ತಗೊಂಡು. ಹೌದು, ಮುಂದೆ ಅದೇ ಅದರಲ್ಲೇ ಇದ್ದೀವಿ ನಾವು ಇವಾಗ. ಈಗ ಅನರ್ಹತೆಗೆ ಮನವಿ ಮಾಡ್ಕೊಂಡಿದ್ದಾರೆ. ಸ್ಪೀಕರ್ ನೋಟಿಸ್ ಬಂದ್ರೆ ಏನ್ ಮಾಡ್ತೀರಾ, ಅಥವಾ ಸ್ಪೀಕರ್ನ ಕಾಣ್ತೀರಾ ಅದಕ್ಕೂ ಮುಂಚೆ ನೀವು? ನೋಡ್ರಿ, ಅಧಿವೇಶನ ಹೋದಾಗ ಸ್ಪೀಕರ್ ಇದಾಗ ಕಾಣಬೇಕಾಗ್ತದೆ. ಅದೇ ಪರ್ಪಸ್ ಕಾಣಿಸಲ್ಲ. ನೋಟಿಸ್ ಬಂದ್ರೆ ಅದು ನೋಟಿಸ್ ಬಂದಾಗ ರಿಪ್ಲೈ ಕೊಡ್ತೀವಿ ನಾವು. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ನನ್ನ ಒಂದು ಮಾತಾಡುವಂಥ ವ್ಯಾಪ್ತಿಯಲ್ಲಿ ಅಷ್ಟೇ ನಾನು ಮಾತಾಡಬೇಕಾಗ್ತದೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನನ್ನ ಕೊಲೀಗ್ ಸುಕೇಶ್ ನನ್ನ ಜೊತೆ ಇವಾಗ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಸುಕೇಶ್, ಆಪರೇಷನ್ ಕಮಲ ಏನೋ ಟುಸ್ ಆಯಿತು, ಆದರೆ ಕೋಟಿ ಕೋಟಿ ಬಂಡವಾಳ ಹಾಕಿದ್ದು ಎಲ್ಲಿ ಹೋಯಿತು? ಯಾರು ಇಷ್ಟಕ್ಕೂ ಬಂಡವಾಳ ಹೂಡಿದ್ದು? ಆ ದುಡ್ಡೆಲ್ಲ ವಾಪಸ್ ಬರುತ್ತಾ? ಇದ್ರ ಬಗ್ಗೆ ಏನು ನಡೀತಾ ಇದೆ ಗುಸುಗುಸು ಮಾತುಗಳು ಸುಕೇಶ್? ಓಕೆ, ಒಂದು ಕಡೆ ಅತೃಪ್ತ ಶಾಸಕರೆಲ್ಲರೂ ವಾಪಸ್ ಬಂದಿದ್ದಾರೆ. ಆಪರೇಷನ್ ಕಮಲ ಠುಸ್ ಆಗಿದೆ. ಆಪರೇಷನ್ ಕಮಲಕ್ಕೆ ಅಂತ ಸಾಕಷ್ಟು ಬಂಡವಾಳವನ್ನು ಹೂಡಲಾಗಿತ್ತು. ಅಸಮಾಧಾನಿತ ಶಾಸಕರಿಗೆ ಸುಮಾರು ಅಡ್ವಾನ್ಸ್ ಅಂತ 50 ಕೋಟಿ ಪೇಮೆಂಟ್ ಆಗಿತ್ತಂತೆ. 14ರಿಂದ 15 ಶಾಸಕರಿಗೆ 3ರಿಂದ 5 ಕೋಟಿ ಪೇಮೆಂಟ್ ಆಗಿತ್ತು. ಅಂದರೆ ಅಡ್ವಾನ್ಸ್ ಅಂತ ಒಬ್ಬೊಬ್ಬರಿಗೆ 3ರಿಂದ 5 ಕೋಟಿ ಪೇಮೆಂಟ್ ಆಗಿತ್ತು. ಒಂದು ಕಡೆ BJPಗೆ ಅಧಿಕಾರ ಸಿಗಲಿಲ್ಲ. ಇನ್ನು ಮುಂದೆ ಆಪರೇಷನ್ ಕೂಡ ಸಕ್ಸಸ್ ಆಗೋ ಯಾವುದೇ ಲಕ್ಷಣ ಕಂಡು ಬರ್ತಾ ಇಲ್ಲ. ಹಾಗಾದರೆ ಈ ಕೊಟ್ಟಿರೋ ಅಡ್ವಾನ್ಸ್ ದುಡ್ಡೆಲ್ಲ ಎಲ್ಲಿ ಹೋಯಿತು? ಎಲ್ಲರೂ ಶಾಸಕರು ಅವ್ರವ್ರು ಇಸ್ಕೊಂಡು ಇಟ್ಕೊಂಡಿದ್ದಾರೆ. ಈಗ ಅವರು ಅದನ್ನು ವಾಪಸ್ ಕೊಡ್ತಾರಾ? ಒಂದು ವೇಳೆ ಕೊಡಲಿಲ್ಲ ಅಂತಂದರೆ ಆ ಬಂಡವಾಳ ಹೂಡಿದವ್ರ ಗತಿ ಏನು? ಏನಾದರೂ ಅದನ್ನು ಪಾರ್ಟಿ ಸೆಂಟ್ರಲ್ ಗೌರ್ನಮೆಂಟಿಂದ ಏನಾದರೂ ದುಡ್ಡು ಕಳಿಸ್ಕೊಟ್ಟಿದ್ರ 50 ಕೋಟಿನ, ಅಥವಾ ಅದನ್ನು ಇಲ್ಲೇ ಏನಾದರೂ ರೆಡಿ ಮಾಡಿದ್ರಾ? ಇಲ್ಲೇ ಯಾರ ಹತ್ರ ಆದರೂ ಫಂಡ್ ರೈಸ್ ಮಾಡಿದ್ರೆ ಆ ಫಂಡ್ ಕೊಟ್ಟವ್ರು ಯಾರು? ಅವ್ರು ಇವಾಗ ಅಷ್ಟೊಂದು ದುಡ್ಡು ಕಳ್ಕೊಂಡು ಕೂತಿದಾರಲ್ಲ, ಅವ್ರ ಗತಿ ಏನು? ಹೀಗೆ 108 ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಒಂದು ಕಡೆ ಆಪರೇಷನ್ ಕಮಲ ಫ್ಲಾಪ್ ಆಗ್ತಾ ಇರ್ತಕ್ಕಂಥದ್ದು. ಅತೃಪ್ತ ಶಾಸಕರೆಲ್ಲರೂ ವಾಪಸ್ ಬಂದಿದ್ದಾರೆ. ಅತೃಪ್ತರ ಮುಂಬೈ ಓಟಕ್ಕೆ ಬ್ರೇಕ್ ಬಿದ್ದಿದೆ. ಆದರೆ BJP ಮಾತ್ರ ಇಂಗು ತಿಂದ ಮಂಗನಂತಾಗಿದೆ ಅದರ ಸ್ಥಿತಿ. ಆಪರೇಷನ್ ಕಮಲಕ್ಕೆ ಸುರಿದ ದುಡ್ಡು ಎಲ್ಲಿ ಹೋಯಿತು ಅಂತ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ.